ದೇಶೀಯ ಹಸುಗಳಿಂದ ಏನೆಲ್ಲ ಲಾಭ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಈ ತರ ಕೈಯನ್ನ ಆಡಿಸ್ತಾ ಹೋಗೋದ್ರಿಂದ ನಮ್ಮ BP ಏನಿದೆ ಅದು ನಾರ್ಮಲ್ ಬರುತ್ತೆ, ಕಂಟ್ರೋಲ್ ಬರುತ್ತೆ. ಇದನ್ನ ಬರೀ ಪೀಸಿದ್ರೆ ಸಾಕು, ನಾರ್ಮಲ್ ಬರುತ್ತೆ, ಇನ್ನೇನು ಜಾಸ್ತಿ ಬೇಡ. ಜನ ಬಂದು ಅದೇನೋ B ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾರೆ BP ಕಡಿಮೆ, ಅದ್ಯಾವುದು ಬೇಡ. B ಕಾಂಪ್ಲೆಕ್ಸ್ ಅಲ್ಲ, ಬೇರೆ ಬೇರೆ ಮಾತ್ರೆ ಬೇರೆಗಳ ಹತ್ರ ಇದೆ. ಇದೆಲ್ಲ ಇದ್ರೆ BP ಕಂಟ್ರೋಲ್, ಶಾರ್ಟ್ BP ಮತ್ತು ಸ್ಲೋ BP, ಹೈ BP ಇದ್ದಾರೆ. ಆಮೇಲೆ ಈ ತರ ತಪ್ಕೊಳ್ಳೋದ್ರಿಂದ ನಾನು ಗಮನಿಸಿದ್ದೀನಿ, ಈ ತರ ತಪ್ಕೊಂಡು ಇದು ಮಾಡೋದ್ರಿಂದ ನಾವು ಸುಸ್ತಾಗಿ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗಿರುತ್ತಲ್ಲ, ಎದೆ ಹೊಡ್ಕೊಳ್ತಾ ಇರುತ್ತೆ, ಅದೆಲ್ಲ ನಾರ್ಮಲಿಗೆ ಬರುತ್ತೆ. ಮತ್ತೆ ಈ ತರ ಯಾವ್ದಾರ ಎಲ್ಲಾದ್ರೂ ನೋವು ಆಗಿರುತ್ತೆ ಅನ್ಕೊಳ್ಳಿ, ಆ ನೋವು ಈ ತರ ನೆಕ್ಕಿಸ್ಕೊಳ್ಳೋದ್ರಿಂದ ನೋವು ಕಡಿಮೆ ಆಗುತ್ತೆ. ಇದರಲ್ಲಿ ನೋವು ಕಡಿಮೆ ಮಾಡೋ ಯಾವುದೇ ಒಂದು ಏಟಾಗಿದ್ರು ಅದೊಂದು ಮೆಡಿಸಿನ್ ಆಗುತ್ತೆ. ಇದು ಹಾಲು ತುಂಬಾ ಅಮೃತಕ್ಕೆ ಸಮ. ಮತ್ತು ಇದರಲ್ಲಿ ಇದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಎಲ್ಲ ದೇಶೀಯ ಹಸುಗಳಲ್ಲೂ ಇದಿದೆ. ಇದನ್ನ ಗಂಗೆದೊಗಲು ಅಂತ ಕರೀತಾರೆ. ಈ ಗಂಗೆದೊಗಲಲ್ಲಿ ಇದಕ್ಕೇನಾದ್ರೂ ವಿಷಪ್ರಾಶನ ಆದ್ರೆ, ಹಸು ಏನಾದ್ರೂ ವಿಷ ತಿಂದ್ರೆ ಅದು ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ಅದು ಶರೀರದೊಳಗೆ ಹೋಗಲ್ಲ. ಹಸು ವಿಷ ತಿಂದ್ರು ಇಲ್ಲಿಗೆ ಬಂದು ಕೂರುತ್ತೆ. 40-45 ದಿನದ ತನಕ ದೇಶೀಯ ಹಸುಗಳು, ಭಾರತೀಯ ದೇಶೀಯ ಹಸುಗಳು ಅದು ಅಲ್ಲಿ ನಿಲ್ಲುತ್ತೆ. ನೀವು ಚಿತ್ರ ನೋಡಿರ್ಬೋದು, ಮುಕ್ಕೋಟಿ ದೇವರುಗಳ ಚಿತ್ರ ಇದ್ದಾಗ ಇಲ್ಲಿ ಶಿವನ್ ಚಿತ್ರ ಇದೆ, ನೀವು ನೋಡಿ ಆ ಚಿತ್ರದಲ್ಲಿ. ಶಿವ ಅಂದ್ರೆ ವಿಷಕಂಠ, ಅಲ್ಲಿ ವಿಷನ ನಿಲ್ಲಿಸ್ಕೊಳ್ಳೋ ಅಂತ ಜಾಗ ಅದು ಗಂಗೆದೊಗಲು ಅಂತ ಕರೀತಾರೆ. 40-45 ದಿನ ಅಲ್ಲಿರುತ್ತೆ. ಅದಾದ ನಂತರನೂ ನಾವು ತೆಗಿಲಿಲ್ಲ ಅಂದ್ರೆ, ಜಾಸ್ತಿ ಆದ್ರೆ ಅದಕ್ಕೆ ಅವಾಗ ಹಸುಗೆ ತೊಂದರೆ ಆಗುತ್ತೆ. ಅದರಿಂದ ಹಾಲು ಬರೋದು ಕೂಡ ಅದರಲ್ಲೇನು ವಿಷ ಬರಲ್ಲ. ಆ ತರ ಇದೆ. ಮತ್ತು ಹಾಲು ಇದರಿಂದ ಏನಂದ್ರೆ ಸಾಮಾನ್ಯ ನಾವು ಹಾಲು, ಈಗ ಪ್ಯಾಕೆಟ್ ಹಾಲು ತಗೊಳ್ತೀವಿ, ಆ ಹಾಲು ನಿಜವಾಗ್ಲೂ ಹಸುವಿನ ಹಾಲ ಅನ್ನೋದು ಇದಾಗಿದೆ. ಏನೆಲ್ಲ ಆಗಿರುತ್ತೆ ನಮ್ಗೆ, ಯಾಕೆ ಇವಾಗ ಆರೋಗ್ಯದಲ್ಲಿ ತುಂಬಾ ಜನರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಈ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ, ತುಂಬಾ ಅನೇಕ ಸಣ್ಣ ವಯಸ್ಸಲ್ಲೇ ತುಂಬಾ ಇದು ಬರ್ತಾ ಇದೆ. ಯಾಕೆಂದ್ರೆ ನಾವು ಈ ಹಾಲು ಕುಡಿತಾ ಇರೋದೇ ನಾವು ಆ ಥರದ್ದು. ಈಗ ಉದಾಹರಣೆಗೆ ಈ ಹಾಲು ಬೇಕು ಅಂತ ಹಾರ್ಮೋನ್ ಇಂಜೆಕ್ಷನ್ಗಳನ್ನ ಕೊಡ್ತಾ ಇದ್ದಾರೆ ರೈತರು. ಅಂದ್ರೆ ಜಾಸ್ತಿ ಹಾಲು ಕೊಡ್ಲಿ ಅಂತ ಟ್ಯಾಬ್ಲೆಟ್ ಕೊಡೋದು, ಇಂಜೆಕ್ಷನ್ ಕೊಡೋದು, ಅದು HF ಜರ್ಸಿಗೆ. ಹೌದು, ಅದೇ ಹಾಲು ನಾವು ಕುಡಿತೀವಲ್ವಾ, ಪ್ಯಾಕೆಟ್ ಹಾಲೆಲ್ಲ. ಮತ್ತೆ ಪ್ಯಾಕೆಟ್ ಎಲ್ಲ ಕೆಮಿಕಲ್ ಅದನ್ನೆಲ್ಲ ಬಂದು ಅದಕ್ಕೆ ನಾವೇನ್ ಮಾಡಿದೀವಿ, ಹೋರಿ ಜೊತೆಲಿದ್ದಾಗ ಯಾವುದೇ ರೀತಿಯ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲ್ಲ. ಹೋರಿ ತಾನಾಗೆ ನಾವೇನು ಇದಕ್ಕೆ ಡಾಕ್ಟರ್ನ ಕರೆಸೋ ಅಂತ ಪದೇ ಇದೇನಿಲ್ಲ, ಗಾಯ ಮಾಡ್ಕೊಂಡಿತ್ತು ಅದಕ್ಕೆ ಮಾತ್ರ ಡಾಕ್ಟರ್ ಹೀಗೆ ಹೋರಿ ಜೊತೆಲಿದ್ದಾಗ ತಾನಾಗೆ ಏನೇನಾಗ್ಬೇಕು ಆಗ್ತಾ ಹೋಗುತ್ತೆ. ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಈ ಥರ ಹಾಲನ್ನೇ ಮೊದಲೆಲ್ಲ ಸಾಕ್ತಾ ಇದ್ದಿದ್ದು, ಕುಡಿತಾ ಇದ್ದಿದ್ದು ನಾವು. ಈಗ ನಾವು ಹಾಲಿನ ಬದಲಿಗೆ ಕೆಮಿಕಲ್ ಕುಡಿತಾ ಇದ್ದೀವಿ. ಈಗ ನೀವು ಕೇಳ್ಬೋದು, ಡೈರಿಗಳಲ್ಲಿ ಎಲ್ಲಾನು ಸರಿ ಮಾಡಿ ಫಿಲ್ಟರ್ ಮಾಡಿಬಿಟ್ಟಿರ್ತಾರೆ, ಜೀವಾಣುಗಳನ್ನ ಬ್ಯಾಕ್ಟೀರಿಯಾಗಳನ್ನ ಕೊಂದಿರ್ತಾರೆ. ಅವ್ರು ಆ ಮೊಸರು ಎಲ್ಲ ತಗೋಬಿಟ್ಟಿರ್ತಾರೆ, ಅದ್ರಲ್ಲಿ ಬೆಣ್ಣೆ ಏನು ಬರಲ್ಲ, ಪ್ಯಾಕೆಟ್ ಎಲ್ಲ ಕಾಯಿಸಿದ್ರೆ ಬೆಣ್ಣೆ ಬರಲ್ಲ. ಅದರಿಂದ ಈ ಕಾಯಿಲೆ ಬರುವಂತ ಬ್ಯಾಕ್ಟೀರಿಯಾಗಳನ್ನ ಇದನ್ನೆಲ್ಲ ಸಾಯಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಹಾರ್ಮೋನ್ ಹೆಂಗ್ ತೆಗಿತೀರಾ? ಅದು ಬೇಗ ಹೀಟಿಗೆ ಬರಲಿ ಅಂತೇಳಿ, ಬೇಗ ಕರು ಹಾಕ್ಲಿ ಅಂತೇಳಿ ಹಾರ್ಮೋನ್ ಇಂಜೆಕ್ಷನ್ ಕೊಡ್ತಿರ್ತಾರೆ. ಆ ಹಾರ್ಮೋನ್ ಲೈನ್ ತೆಗಿಯಕ್ಕೆ ಸಾಧ್ಯ. ಹಂಗಾಗಿ ಆ ಥರ ನಾವು ಈ ಥರ ಹಾಲು ಕುಡಿತಾ ಇರೋದ್ರಿಂದ ನಮ್ಮ ದೇಶದಲ್ಲಿ ಅನಾರೋಗ್ಯದ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೋಡಿ ಎಷ್ಟು ಕೃತಿ ಮಾಡ್ತೀವಿ. ಇನ್ನೂ ಮಾಹಿತಿ ಬೇಕಾ? ಇದರಲ್ಲಿ ಈ ಗೋಮೂತ್ರದ ಅರ್ಕವನ್ನ ಮಾಡ್ಬೋದು. ಬೆಳಗಿನ ಇದು ಮೂತ್ರನ ಹಿಡಿದು ನೆಲಕ್ಕೆ ಬೀಳದೆ ಅದು ಅರಕ ಮಾಡೋದು ನಿಮ್ಮ ಮುಂದಿನ ದಿನ ಕಲಿಯೋಣ. ಅದನ್ನ ಏನೇನು ಕಾಯಿಲೆ ಹೊರಟೋಗುತ್ತೆ. ನೀವು ಅರಕನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನ ಸಪ್ರೇಟ್ ಡಾಕ್ಯುಮೆಂಟ್ರಿ ಮಾಡೋಣ. ಅದರಿಂದ ಏನೇನು ಕಾಯಿಲೆಗಳು ಹೋಗುತ್ತೆ ಅರಕ ಕೊಡೋದ್ರಿಂದ ಗಮನದಿಂದ. ಇದ್ರದ್ದು ಅರ್ಕ ಅಂತ ಹೇಳಿದ್ರೆ ಬಟ್ಟಿ ಇಳಿಸುತ್ತೆ ಅಂತ ನಾವೆಲ್ಲ 7ನೇ ಕ್ಲಾಸಲ್ಲಿ ಓದಿರ್ತೀವಿ. ಅದನ್ನ ಈ ಗೋಮೂತ್ರನ ಇಟ್ಕೊಂಡು ಹೋಗಿ ನೆಲಕ್ಕೆ ಬೀಳಕ್ಕೆ ಬಿಡಬಾರ್ದು. ಅದನ್ನ ಬೆಳಿಗ್ಗೆದಾಗಬೇಕು. ಬೆಳಿಗ್ಗೆ ಮೊದಲ ಗೋಮೂತ್ರವನ್ನ ಹಿಡ್ಕೊಂಡು ಹೋಗಿ ನಾವು ಅದನ್ನ ಬಟ್ಟಿ ಇಳಿಸ್ಬೇಕು. ಬಟ್ಟಿ ಇಳಿಸಿ ಮಾಡಿದ್ರೆ ಅದು ಜನರಲ್ ಅರ್ಕ ಆಗುತ್ತೆ. ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ವನಸ್ಪತಿಗಳನ್ನ ಸೇರಿಸಿ ಅದನ್ನ ಮಾಡ್ಬೋದು. ಈ ಜನರಲ್ ಆಗಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ತೂಕವನ್ನ ನಿಯಂತ್ರಣದಲ್ಲಿ ಇಡುತ್ತೆ. ಸಾಮಾನ್ಯ ಈಗ ಅದು ನಮ್ಮ ದೇಶದಲ್ಲಿ ಸಮಸ್ಯೆ ಇದೆ, ದಪ್ಪ ಇರ್ತಾರೆ, ತುಂಬಾ ಫ್ಯಾಟ್ ಆಗಿರ್ತಾರೆ, ತೂಕವನ್ನ ನಿಯಂತ್ರಣದಲ್ಲಿ ಇರುತ್ತೆ. ಹಾಗೇನೆ ತುಂಬಾ ಕಾಯಿಲೆಗಳಿಗೆ ಹೆಚ್ಚು ಕಡಿಮೆ ಗೋಮೂತ್ರದಲ್ಲಿ 65 ಕಾಯಿಲೆಗಳಿಗೆ ಔಷಧಿ ಇದೆ. ಈಗಾಗಲೇ ತುಂಬಾ ಕಡೆ ಮಾರ್ಕೆಟಲ್ಲೂ ಸಿಗ್ತಾ ಇದೆ ಈ ಗೋಮೂತ್ರದ ಅರ್ಕ. ಈ ಥರದ ಅನೇಕ. ನೀವು ಮಾಡಿದ್ರೆ ಎಷ್ಟು ಸರ್ ಅದು ರೇಟ್ ಆಗ?
ಅರ್ಕ ನಾನು ಒಂದು ಬಾಟ್ಲು 100 ರೂಪಾಯಿ ಕೊಡ್ತಾ ಇದ್ದೀನಿ. 100 ರೂಪಾಯಿ ಕೊಡ್ತೀರಾ? ಯಾಕೆಂದರೆ ನಮ್ಮ ನವೀನ್ ಸರ್ ಒಂದು ದೇಶ ಪ್ರೇಮಿ ಅಂತ ಹೇಳ್ಬೋದು. ಈಗ ಗೋಮೂತ್ರದ ಅರಕ ನೀವು ಬೇರೆ ಕಡೆ ಚೆಕ್ ಮಾಡಿ 600, 700, 1000 ರೂಪಾಯಿ ಮಾಡ್ತಾರೆ. ನಾನು ಮೊನ್ನೆ ಬಾಂಬೆಗೆ ಹೋಗಿದ್ದೆ, ಅಲ್ಲಿ ಬಂದು 1000 ರೂಪಾಯಿ 1 ಲೀಟ್ರಿಗೆ ಮಾಡ್ತಾಯಿದ್ರು. ಇವ್ರ ಹತ್ರ ಬಂದು 100 ರೂಪಾಯಿ 1 ಲೀಟ್ರಿಗಲ್ಲ, ಮಾಮೂಲಿ ಚಿಕ್ಕ ಬಾಟ್ಲು 500 ರೂಪಾಯಿ ಬೀಳುತ್ತೆ. ಯಾಕೆಂದರೆ ಯಾಕೆ ಅಷ್ಟಾಗುತ್ತೆ ಅಂತ ಹೇಳ್ತೀನಿ. ಇದನ್ನ ಮಾಡೋಕ್ಕೆ ತುಂಬ ಚೆಕ್ ಮಾಡವ ಈಗ ಅದೇ ಅರ್ಕ 1 ಲೀಟ್ರಿಗೆ 500 ರೂಪಾಯಿಗೆ ನಾನು ಕೊಡ್ತಾ ಇದ್ದೀನಿ. 500 ರೂಪಾಯಿಗೆ ಸಿಗುತ್ತೆ. ಇನ್ನೂ ಬೇರೆ ಬೇರೆ ಅರ್ಕಗಳು, ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಘೃತಗಳು ಇದೆಲ್ಲ ಇದೆ. ಅಂದರೆ ಇದರ ತುಪ್ಪದಲ್ಲಿ ಮಾಡೋವಂಥದ್ದು, ಹಾಲಿಂದ ಮಾಡೋವಂಥದ್ದು, ಈ ಥರ ಅನೇಕ ಕಾಯಿಲೆಗಳಿಗೆ ಔಷಧಿಗಳಿದೆ. ಈಗ ಸದ್ಯಕ್ಕೆ ನನ್ನ ಹತ್ರ ಅರ್ಕ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಇದು ಸಿಗುತ್ತೆ. ಸೋಪು ಇದೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಡ್ತಾ ಹೋಗ್ತೀನಿ. ಕೆಲವು ಮನೆಯಲ್ಲಿದ್ದ ಕೆಲವು ಸಮಸ್ಯೆಗಳಿಂದ ತಡ ಆಗ್ತಾ ಇದೆ. ಮುಂದೆ ಅದು ಕೆಲವು ದಿನಗಳಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ನಮ್ಮದು ನವೀನ್ ಸರ್ ಒಂದು ದೇಶಿ ಹಸುಗಳು ಹಿಡ್ಕೊಂಡು ಒಂದು ಸ್ವದೇಶಿ ವಸ್ತುಗಳನ್ನ ತಯಾರಿಸಬೇಕು ಅಂತಿದ್ದಾರೆ. ಮುಂದಿನ ಜೊತೆ ಎಲ್ಲ ಅವ್ರ ಜೊತೆ ಕೈ ಜೋಡಿಸಿ, ಯಾರಿಗೆ ಮಾಡೋಕ್ಕಾಗಲ್ಲ ಅವ್ರು ಬಂದು ಇವ್ರ ಹತ್ರ ಪರ್ಚೇಸ್ ಮಾಡ್ಬೋದು, ಯಾರಿಗೆ ಮಾಡೋಕ್ಕಾಗುತ್ತೆ ನಾನು ಮಾಡ್ತೀನಿ ಅನ್ನೋದು ಅವ್ರ ಹತ್ರ ಬಂದು ಒಂದು ಟ್ರೈನಿಂಗ್ ಕೊಡ್ತಾರೆ, ಅವರೇ ಮಾಡ್ಕೋಬಹುದು ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಮತ್ತೆ ಒಂದೇ ಮಾತು. ಮುಂದಕ್ಕೆ ದೀಪದ ಬೆಳಕ ಜೀವನ ಕೇಳೆ ಮುಂದೆ ಹೋಗ್ಬೇಕು. ಅಯ್ಯೋ ಸೊಂಬಲೆ ಗಣಕ ಕೋರನು ಕೇಳೆ, ದೀಪದ ಬೆಳಕು ಜೀವನಕ್ಕೆ ಹೊಡಿದೆ. ಸೊಂಬಲೆ ಗಣಕ ಕೋರನು ಕೇಳೆ, ಅಯ್ಯ ಕೇಳಮ್ಮ ಎಲ ಗೌರಿ ಗೌರಿ ಕೇಳೆ, ಹೇಳಮ್ಮ ಪಾರ್ವತಿ ಗೌರಿ ಕೇಳೆ, ಗಂಡ ಹೆಂಡರಿಗೆ ಗೌರಿ ಕೇಳೆ, ಮಗಳ ಪಾದಗಳೆಲ್ಲ ಪಾರ್ವತಿ ಕೇಳೆ. ಅಯ್ಯೋ ದೀಪದ ಬೆಳಕಲ್ಲ ಜೀವನ ಕೇಳೆ, ಸೊಂಬಲೆ ಗಣಕ ಕೋರನ ಕೇಳೆ. ಸ್ವಾಮಿ ಆಡಿದರೆ ನೀವು ಆಡಬಹುದು ಸ್ವಾಮಿ, ಆಡದೆ ಬಿದ್ದರೆ ಕೈನನ್ನ ಸ್ವಾಮಿ, ನಿಮ್ಮ ಪಾದದ ಮೇಲಿಗ ಬಿಡುತ್ತೇನೆ ಸ್ವಾಮಿ, ಪ್ರಾಣವನಾದರೆ ಬಿಡುತ್ತೇನೆ ಸ್ವಾಮಿ. ಬೇಡ ಗೌರಿ, ಬೇಡ ನನ್ನ ಗೌರಿಯೇ, ಮಗನಿಗೆ ರಂಗನ ಕಳೆದಾರ ದೇವನೇ, ಮಗಡೆ ವಾಚುಗಳನ್ನು ತರಬೇಕು ದೇವನೇ. ಮಗದ ವೀರಣ್ಣ ಓಡೋಡಿ ಬಂದು ಪಗಡೆ ವಾಚುಗಳನ್ನು ತಂದು ಕೊಡುತ್ತಾನೆ. ಶರಣಮ್ಮ ಶರಣಿಗ ಸಹಜರಿಗ ರಾಮ, ಒಳ್ಳೆ ಗೌರಮ್ಮ ನೋಡೋ ಶಿವರಾಯ ಶಿವನೇ, ಪಗಡೆ ಆಟಾಕಿಗ ಕೂಸರೆ ಶಿವನೇ. ಅಯ್ಯ ಒಂದನೇ ಪಗಡೆಯ ಶಿವರಾಯ ಸೋತು, ಒಳ್ಳೆ ವೇಳನೆ ಪಗಡೆಯ ಗೌರಮ್ಮ ಗೆದ್ದು. ಶರಣಮ್ಮ ಶರಣಿಗ ಸಹಜರಿಯ ರಾಮ, ಬೆಳಗ್ಗೆ ಗೌರಿ ನನ್ನ ಗೌರಿ, ಮಗನ ವೀರಣ್ಣನ ಕಳೆದಾಳ ಗೌರಿ. ಮಗನೇ ಸ್ವಾತರ ಮಕ ಹೆಂಗೆ ಇರಬೇಕು, ಅಯ್ಯೋ ನೋಡೋ ಕಣ್ಣೀರು ಬಿಡುತ್ತಿರಬೇಕು. ಒಳ್ಳೆ ಶರಣಮ್ಮ ಸಹಜರಿವರಮ್ಮ, ಅಯ್ಯ ಚಪ್ಪಗೆ ನೋಡಿ ಮಗ ಬೀರಬೇಕು. ಶರಣಮ್ಮ ಸಹಜರಿವರಮ್ಮ, ಆಗಲೇ ನೋಡಿಗ ಶಿವರಾಯ ನೋಡು, ಗೌರಮ್ಮ ನೋಡಿಗ ಚಿಲಿಗುಡಿಯ ನಿಗತು. ಅಯ್ಯ ಕೇಳಪ್ಪ ಮಗನೇ ನನ್ನ ಶಿವನೇ, ಅಯ್ಯ ಜಡ್ಡರು ನೋಡು ಸ್ವಾತವ್ರ ಮಗವ, ಆಗಲೇ ನೋಡಿಗ ಗೌರಮ್ಮ ಕೇಳಿ. ಸ್ವಾತವ್ರ ಮಗವೋ ಕೇಳ ನನ್ನ ಶಿವನೇ, ಕಣ್ಣೀರು ಪಾಪಳ ಬರುತ್ತಿರಬೇಕು. ಜಡ್ಡವರು ನೋಡಿಗ ನಿಗತಿರಬೇಕು. ಒಳ್ಳೆ ಶರಣಮ್ಮ ಶರಣಿಗ ಸಹಜರಿವರಮ್ಮ, ಈ ಪ್ರಕಾರವಾಗಿ ಜಡ್ಡರ ಮಗ ಸ್ವಾತಗೆ ಇರಬೇಕು. ದೊಡ್ಡಪ್ಪ ಸ್ವಾತರ ಮಗ ಇಂಥ ಹೊಸ ಇರಬೇಕು ಎಂಬುದಾಗಿ ಗೌರಮ್ಮ ದೇವರಾಗಿ ಅಯ್ಯೋ ರಾಮ. ಹಾಂ, ಇನ್ಯಾವುದು ಒಂದೇಳಿ ಸಾಕು.
ಪ್ರತಿಯೊಬ್ಬ ಯುವ ರೈತರಿಗೆ ನಮಸ್ಕಾರ. ಇವತ್ತು ನಾವು ಒಣಗೂರು ವಿಲೇಜು, ಹೆತ್ತೂರು ಹೋಬಳಿ, ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆ ಅಲ್ಲಿ ಈಗೊಂದು ಒಬ್ಬರು ರೈತರ ಹತ್ರ ಇದೀವಿ. ವಿಶೇಷತೆ ಏನಂದರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇಲ್ಲಿ ಬಂದು ಕೃಷಿ ಕೆಲಸ ಮಾಡ್ತಾ ಇದ್ದಾರೆ. ವೆಂಕಟರಮಣ್ ಸಾರ್ ಅಂತ ಹೇಳಿ ಒಂದು ಹೆವನ್ ಅಂತ ಹೇಳ್ಬೋದು. ಮಳೆ ಇಲ್ಲಿ ಬಂದು ಒಂದು 300-400 ಇಂಚ್ ಮಳೆ ಬರುತ್ತೆ, ಫುಲ್ ಮಳೆ ಬರ್ತಾ ಇದೆ. ಅಂಥದ್ರಲ್ಲಿ ಒಂದು ಬೆಂಗಳೂರಲ್ಲಿ ಒಂದು ಇಂಡಸ್ಟ್ರಿ ಇದ್ರೂ ಇಲ್ಲಿ ಬಂದು ಕೃಷಿ ಕೆಲಸಕ್ಕೆ ಬರ್ತಾರೆ. ವಾರದಲ್ಲಿ 3 ದಿನ ಕೃಷಿ ಕೆಲಸಕ್ಕೆ ಬರ್ತಾರೆ, 4 ದಿನ ಬೆಂಗಳೂರು ಇರ್ತಾರೆ. ಯಾವತ್ತೂ ಇವರು ಒಂದು ಖುಷಿ, ಒಂದು ರೈತರ ಕೆಲಸ ಮಾಡೋಕ್ಕೆ ಅವ್ರನ್ನೇ ಒಂದು ಇಂಟ್ರೊಡ್ಯೂಸ್ ಮಾಡೋದು. ಸರ್ ನಮಸ್ಕಾರ, ನನಗೊಂದು ಖುಷಿ ಆಗ್ತಾ ಇದೆ. ಯಾಕೆ ನಾವು ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭೇಟಿ ಆದ್ವಿ. ಯಾಕೆಂದರೆ ನಿಮ್ಮದು ಯಾವ ಊರು, ನೀವು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಇಲ್ಲಿಗೆ ಬರೋಕ್ಕೆ ಏನು ಪ್ರೇರೇಪಣೆ ಅಂತ ಹೇಳ್ತೀರಾ? ಅಂದರೆ ನಾನು ತುಂಬ ನ್ಯಾಚುರಲ್ ಆಗಿ ಲಿವಿಂಗ್ ಮಾಡಬೇಕಂತ ತುಂಬ ಆಸೆ ನನಗೆ. ಅಂದರೆ ಹಂಗಾಗಿ ನನ್ನ ಸ್ವಂತ ಊರು, ನಮ್ಮ ಅಮ್ಮ ಹುಟ್ಟಿದ್ದು ತಮಿಳ್ನಾಡು, ನಮ್ಮ ಅಪ್ಪ ಕೇರಳ. ಹಾಗಾಗಿ ನಾನು ಏನಂದರೆ ಬ್ಯಾಂಗ್ಳೂರಲ್ಲಿ ಬಿಸ್ನೆಸ್ಗಿಂತ ಬಂದೆ. ನನ್ನ ಸ್ವಂತ ಫ್ಯಾಕ್ಟ್ರಿ ಇದೆ, ಒಂದು 150 ಜನ ಕೆಲಸ ಮಾಡ್ತಾರೆ ಫ್ಯಾಕ್ಟ್ರಿನಲ್ಲಿ. ಅದು ಬಿಟ್ಟು ನ್ಯಾಚುರಲ್ ಆಗಿ ಇರಬೇಕು, ನಮ್ಮದೇ ಓನ್ ವ್ಯವಸಾಯ, ನಮ್ಮದೇ ಓನ್ ಫುಡ್ ತಯಾರಿ ಮಾಡಬೇಕು ಅಂತ ಆಸೆ ಇದೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಸ್ವಲ್ಪ ನಂದು ಆ್ಯಕ್ಚುಲಿ ಪಾಣಿ ಇಲ್ಲ, ನಮ್ದು ಪಾಣಿ ಇಲ್ಲ. ಈಗ ನಮ್ಮ ಕರ್ನಾಟಕದ ದೇಶದಲ್ಲಿ ಹೆಂಗಂದ್ರೆ ಪಾಣಿ ಇದ್ರೆ ಮಾತ್ರ, ಕರಿ ಜಮೀನು ಪಾಣಿ ಇದ್ರೆ ಮಾತ್ರ ವ್ಯವಸಾಯ ಜಮೀನು ತೊಗೋಬೋದು, ಇಲ್ಲಾಂದ್ರೆ ತೊಗೊಳಕ್ಕಾಗಲ್ಲ. ಅದಕ್ಕೆ DC ಪರ್ಮಿಷನ್ ತೊಗೊಂಡು ನಾನು ಜಮೀನು ತೊಗೊಂಡಿದ್ದೀನಿ. DC ಜಮೀನು ತೊಗೊಂಡು ಯಾಕಂದ್ರೆ ಕರಿ ಜಮೀನು ಯಾರು ತೊಗೊಳಂಗಿಲ್ಲ, ಇಲ್ಲಿ ತೊಗೊಳಕ್ಕೆ ಅಷ್ಟೊಂದು ಇದಿಲ್ಲ. ರೈತರಾದ್ರೆ ಮಾತ್ರ. ಕರಿ ಜಮೀನು ಅಂದ್ರೆ ಏನಂದ್ರೆ ಹೇಳ್ತೀರಾ? ಕರಿ ಜಮೀನು ಅಂದ್ರೆ ನಾವು ಪ್ಯಾಡಿ ಬೆಳೆಸ್ಬೋದು, ಅಗ್ರಿಕಲ್ಚರ್ ವ್ಯವಸಾಯ ಅಂದ್ರೆ ನೀರಾವರಿ ಜಮೀನು. ಕರಿ ಜಮೀನು ಅಂದ್ರೆ ನೀರಾವರಿ ಜಮೀನು. ನೀರಾವರಿ ಜಮೀನು ನಾನು ತೊಗೊಳ್ಬೇಕಾದ್ರೆ ಒಬ್ಬ ನಮ್ಮ ಅಜ್ಜ ಅಪ್ಪ ವ್ಯವಸಾಯಿ ಕುಟುಂಬವಾಗಿರ್ಬೇಕು. ಈಗ ನಾವು ವ್ಯವಸಾಯ ಕುಟುಂಬ ಇಲ್ಲ ಅಂದ್ರೆ ನಾವು ಕರಿ ಜಮೀನು ತೊಗೊಳಕ್ಕಾಗಲ್ಲ. ಅದಕ್ಕೆ ನಾವು ಏನ್ ಮಾಡಿದ್ವಿ, ಈಗ DC ಒಂದು ಪರ್ಮಿಷನ್ ಕೊಡ್ತಾರೆ. ಸೆಕ್ಷನ್ 80-81 ಅಂತ ಸೆಕ್ಷನ್ ಇದೆ. ಸೆಕ್ಷನ್ ಮುಖಾಂತರ ಅಪ್ಲೈ ಮಾಡಿದ್ರೆ ಅದರಲ್ಲಿ ನಾವು ಜಮೀನು ತಗೋಬಹುದು. ಅದಕ್ಕೆ 1.5 ವರ್ಷ ಕಾಯ್ದುಬಿಟ್ಟು ನಾನು ಕರಿ ಜಮೀನು ತಗೊಂಡಿದ್ದೀನಿ. ಪರ್ಮಿಷನ್ ತಗೊಂಡಿದ್ದೀನಿ ನಾನು. ಓಕೆ ಸರ್, ನೀವು ಎಷ್ಟು ಎಕರೆ ಜಮೀನು ತಗೊಂಡಿದ್ದೀರಾ? ಇಲ್ಲಿ ಟೋಟಲ್ ಇರೋದು 1.5 ಎಕರೆ ಜಮೀನು ಇದೆ ನಮ್ದು. 1.5 ಎಕರೆ ಏನು ಬೆಳೆದಿದ್ದೀರಾ? ಇಲ್ಲಿ ಏಲಕ್ಕಿ ತೋಟದಲ್ಲಿ ಏಲಕ್ಕಿ ಬೆಳೆದಿದ್ದೀನಿ. ಗದ್ದೆ ಪ್ಯಾಡಿ. ಯಾವ್ದು ಸಾವಯವ ಕೃಷಿ ಮಾಡ್ತೀರಾ, ಏನ್ ಮಾಡ್ತೀರಾ? ಅಂದ್ರೆ ನಾನು ಬಂದು ದನ ಗೊಬ್ಬರ ಇಟ್ಕೊಂಡು ಸ್ವಂತವಾಗಿ ಜೀವಾಮೃತ ಮಾಡೋದು, ಮತ್ತೆ ಮೀನಮ್ಲ ಅಂತೇಳಿ ಫಿಶ್ ಅಮಿನೋ ಆಸಿಡ್ ಇದೆ, ಅದು ಮಾಡೋದು. ಮತ್ತೆ ಹುಳ ಔಷಧಿ ನಾನೇ ಮಾಡ್ತಾ ಇದ್ದೀನಿ. ಹುಳ ಔಷಧಿ ನಾನೇ ಜೀವಾಮೃತ ಮಾಡ್ತೀರಾ, ಹುಳ ಔಷಧಿ ಮಾಡ್ತೀರಾ? ಹೌದು. ಆಮೇಲೆ ಮತ್ತೆ ಇದು ಮೀನಮ್ಲ ಅಂತ ಹೋಗಿದೆ, ಫಿಶ್ ಅಮಿನೋ ಆಸಿಡ್ ಹೋಗಿದೆ, ಅದು 3 ಮಾಡ್ತಾ ಇದ್ದೀನಿ. ನಾನು ಮೇನ್ ಥಿಂಗ್ ಏನಂದ್ರೆ, ನಾವು ವಾಟ್ ಎವರ್ ಇಸ್ ಹುಳ ಔಷಧಿ, ಈಗ ಒಂದು ಗಿಡಕ್ಕೆ ಹುಳ ಇಲ್ಲಾಂದ್ರೆ ಹುಳ ನಾವು ಬರೋದು ಅವಾಯ್ಡ್ ಮಾಡಿದ್ರೆ ಆಟೋಮೆಟಿಕ್ ಗಿಡ ಪಿಕಪ್ ಆಗುತ್ತೆ. ಅದಕ್ಕೇನು ಅಷ್ಟು ನಾವು ಪ್ರೋಟೀನ್ ವಿಟಮಿನ್ಸ್ ಏನು ಕೊಡ್ಬೇಕಂತ ಅವಶ್ಯಕತೆ ಇಲ್ಲ. ಈಗ ಏನಲ್ಲ ಜೀವಾಮೃತ ಹಾಕಿದ್ರೆ ಆಟೋಮೆಟಿಕ್ ಪಿಕಪ್ ಆಗುತ್ತೆ. ನಾರ್ಮಲ್ ಆಗಿ ಹುಳ ಔಷಧಿ ನಾವೇ ರೆಡಿ ಮಾಡಿದ್ರೆ ನ್ಯಾಚುರಲ್ ಆಗಿ ಹುಳ ಒಂದು ಕಂಟ್ರೋಲ್ ಮಾಡಿದ್ರೆ ಸಾಕು ಗಿಡಕ್ಕೆ, ಮಿಕ್ಕಿದೆಲ್ಲ ಆಟೋಮೆಟಿಕ್ ಅದೇ. ನೀವೊಂದು ಯಾಕಂದ್ರೆ ನಿಮ್ದು ಬಂದು ನಿಮ್ಮ ಫಾದರ್ ಬಂದು ತಮಿಳ್ನಾಡು, ಕೇರಳ, ಯಾಕೆ ನೀವು ಬಂದು ಬೆಂಗಳೂರಲ್ಲೇ ಇಂಡಸ್ಟ್ರಿಯಲಿಸ್ಟು. ನಿಮಗೆ ಏನಕ್ಕೆ ಈ ಥರ ಹೆವಿ ರೈನು, 6 ಮಂತ್ ರೈನು, ನಿಮಗೆ ಮಳೆ ಈಗಲೂ ಮಳೆ ಎಷ್ಟು ಹೋಯ್ತಾ ಇದೆ, ಮಳೆ ಇಲ್ಲಿ ಬಿಸಿಲೇ ಬರಲ್ಲ ಈ ಕ್ಷೇತ್ರ. ಇಲ್ಲಿ ಏನಕ್ಕೆ ತಗೊಂಡ್ರಿ? ನಿಮಗೆ ರೈತ ಕೆಲಸ ಮಾಡಕ್ ಬರಲ್ಲ, ಹೆಂಗ್ ತಗೊಂಡ್ರಿ, ಏನಕ್ಕೋಸ್ಕರ ತಗೊಂಡ್ರಿ ನೀವು ಜಮೀನು? ಏನಂದ್ರೆ ರೈತ ಕೆಲಸ ಮಾಡಕ್ ಬರಲ್ಲ, ಬಟ್ ಇಂಡಸ್ಟ್ರಿನೂ ಹಂಗೆ ಇಲ್ವಾ. ಇಂಡಸ್ಟ್ರಿ ಮಾಡಿದಾಗ ನಮ್ಗೆ ಏನು ಗೊತ್ತಾಗಿಲ್ಲ, ನಾವು ಎಕ್ಸ್ಪೀರಿಯನ್ಸ್ ಅಲ್ಲೇ ಮಾಡಿದ್ದೀವಿ. ಸ್ವಲ್ಪ ಒಂದು 2-3 ವರ್ಷ ಕೆಲಸ ಮಾಡಿ ಆಮೇಲೆ ಇಂಡಸ್ಟ್ರಿ ಮಾಡಿದ್ದೀವಿ. ಬಟ್ ಅದೇ ತರನೇ ಅಗ್ರಿಕಲ್ಚರ್ ನಲ್ಲಿ ನಮ್ದು ಏನಂದ್ರೆ ನಂದು ಓನ್ ಫುಡ್ ಪ್ರಿಪೇರ್ ಮಾಡಬೇಕು. ಏನ್ ತಿನ್ಬೇಕು, ನಂದು ಓನ್ ಫುಡ್ ಬೇಕು, ಪ್ಲಸ್ ಸಾವಯವ ಮಾಡಬೇಕು. ಯಾಕಂದ್ರೆ ನಾವು ತಿನ್ನೋದೆಲ್ಲ ಕೆಮಿಕಲ್ ಊಟ ತಿಂತಾ ಇದೀವಿ. ಈಗ ಕೆಮಿಕಲ್ ಅವಾಯ್ಡ್ ಮಾಡಬೇಕು. ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ನಾವು ಈಗ ನಮ್ಮ ಸಮೂಹ, ಈಗ ನಮ್ಮ ಸೊಸೈಟಿ ಒಳ್ಳೇದಾಗ್ಲಿ ಅಂತೇಳಿ ನಾವು ಈ ತರ ಮಾಡ್ತಾ ಇದ್ದೀವಿ. ಸೊಸೈಟಿ ಒಳ್ಳೇದಾಗಿರೋದ್ರಲ್ಲೇ ಈಗ ಮೇನ್ಲಿ ಏನಂದ್ರೆ ಸಾವಯವ ಯಾರು ಮಾಡ್ತಾ ಇಲ್ಲ. ಎಲ್ಲ ಏನಂದ್ರೆ ಫ್ರಮ್ 50 years ಇಂದ ಅವ್ರ ಅಜ್ಜ ಅವ್ರ ಅಪ್ಪ ಇಂದ ಎಲ್ಲ ಏನ್ ಮಾಡ್ತಾರೆ. ಈಗ ಕಾಫಿ ತೋಟ ನೀವು ನೋಡ್ಬೇಕು, ಒಂದು ಕಾಫಿ ತೋಟನಲ್ಲಿ ಎಷ್ಟು ಗೊಬ್ಬರ ಮಾಡ್ತಾರೆ ಅಂದ್ರೆ, ಒಂದು ರೈನಿ ಸೀಸನ್ ಶುರು ಮಾಡೋ ಮುಂಚೆ 1 ಎಕರೆ ಜಮೀನು ಅಂತ ಹೇಳಿದ್ರೆ 1 ಟನ್ ಹಾಕ್ತಾರೆ, ಕಾಫಿ 1 ಟನ್ ಗೊಬ್ಬರ ಹಾಕ್ತಾರೆ. ಫರ್ಟಿಲೈಸರ್ಸ್ ಅಂದ್ರೆ ಇಟ್ ಇಸ್ ಹೈಲಿ ಪಾಯ್ಸನ್, ಆ ಥರ ಫರ್ಟಿಲೈಸರ್ ಹಾಕ್ತಾ ಇದ್ದಾರೆ. ಬಟ್ ಏನಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ. ಈಗ ಒಂದು ಕಾಫಿ ಗಿಡ ಹಾಕಿದ್ದಾರೆ, 4 years 5 years ಅಲ್ಲಿ ಫಸಲು ಬರುತ್ತೆ. ಅದಕ್ಕೆ ಮುಂಚೆ ಫಸಲು ಬರಲ್ಲ. ಇವ್ರು ಏನ್ ಮಾಡ್ತಾರೆ, ಫಸಲು ಬಂದ್ರು ಈಗ ಮಣ್ಣಲ್ಲಿ ಇರೋ ಸಾರಾಂಶ ಎಲ್ಲ ಹೋಗಿದೆ, ಆಲ್ರೆಡಿ ಮಣ್ಣಲ್ಲಿ ಏನು ಸಾರಾಂಶ ಇಲ್ಲ. ಇವ್ರು ಏನ್ ಮಾಡ್ತಾರೆ, ಗೊಬ್ಬರ ಇಂದ ಸಾರಾಂಶ ಕೊಡ್ತಾರೆ ಗಿಡಕ್ಕೆ. ಅವೇನಾಯ್ತು, ಅದು ಬೆಳೀತಾ ಇರೋದು ಎಲ್ಲ ಗೊಬ್ಬರನೇ. ಈಗ ಕಾಫಿ ಸೀಡ್ಸ್ ಬರ್ತಾ ಇದೆ ಅಲ್ವಾ, ಅದು 50% ಗೊಬ್ಬರನೇ ಇದೆ. ಈಗ ಒಂದು ಕಾಫಿ ಒಳ್ಳೆ ಗಿಡ ಅಂತ ತಿಳ್ಕೊಳ್ಳಿ, ಒಂದು 5 years ಗಿಡ ಇದೆ ಕಾಫಿ, ಅದಕ್ಕೆ ಒಂದು ಗಿಡಕ್ಕೆ 2
2 kg ಕುಯ್ಬೋದು. ಬಟ್ ಅವರು ಇದು ಹಣ್ಣು ಕುಯ್ಬೋದು, ಕಾಫಿನ ಕುಯ್ಬೋದು. ಬಟ್ ಅವ್ರು ಹಾಕೋ ಗೊಬ್ಬರ ಒಂದು ಗಿಡಕ್ಕೆ 3 to 4 kg ಹಾಕ್ತಾರೆ ಗೊಬ್ಬರ. 3 to 4 kg ಗೊಬ್ಬರ ಒಂದು ವರ್ಷಕ್ಕೆ. ಓಕೆ ಸರ್, ಇನ್ನೊಂದು ಕ್ವಶನ್ ಕೇಳೋಣ ಅಂತ ಇದೆ ನಿಮಗೆ. ಯಾಕೆಂದರೆ ನಿಮ್ಗೆ ಬಂದು ಇಂಡಸ್ಟ್ರಿಯಲ್ ಇದೆ ಬೆಂಗಳೂರಲ್ಲಿ, ನೀವು ಬಂದು ಖುಷಿಯಾಗಿ ಜಮೀನು ತಗೊಂಡು ನೀವು ಜಮೀನು ಮಾಡ್ತಾ ಇದ್ದೀರಾ, ವಾರಕ್ಕೆ 3 ದಿನ ಬಂದು ಸ್ಟೇ ಆಗಿ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಇಲ್ಲಿ ಹಳ್ಳಿ ಜನಗಳು ಏನಕ್ಕೋಸ್ಕರ ಸಿಟಿಗೆ ಹೋಗ್ತಾ ಇದ್ದಾರೆ? ಯಾಕಂದ್ರೆ ನೀವು ಬಂದು ಹಳ್ಳಿಗೆ ಬರ್ತಾ ಇದ್ದೀರಾ, ನಿಮಗೆ ಕೃಷಿ ಕೆಲಸನ ಗೊತ್ತಿಲ್ಲ, ಕಷ್ಟಪಟ್ಟು ಕೃಷಿ ಮಾಡ್ತಾ ಇದ್ದೀರಾ. ಏಲಕ್ಕಿ ಗೊತ್ತಿಲ್ಲ, ಏಲಕ್ಕಿ ಬೆಳೆಸ್ತಾ ಇದ್ದೀರಾ ಕೂತ್ಕೊಂಡು, ಭತ್ತ ಬೆಳೀತಾ ಇದ್ದೀರಾ, ನಿಮಗೆ ಏನೇನು ಬೇಕು ತರಕಾರಿಗಳೆಲ್ಲ ಬೆಳ್ಕೊತಾ ಇದ್ದೀರಾ ನೀವು. ನಮಗೂ ಬದನೆಕಾಯಿ ಕೊಟ್ಟರೆ ಇಲ್ಲಿ ಜನಗಳು ಏನು ಸಿಟಿಗೆ ಹೋಗ್ತಾ ಇದ್ದಾರೆ? ಇಲ್ಲ, ಏನಂದ್ರೆ ಸರ್ ಅವರು ಈಗ ಏನೇ ಮಾಡಿದ್ರು ಅವ್ರ ಸ್ವಂತ ಜಮೀನು ಇರುತ್ತೆ ಇಲ್ಲಿ. ಈಗ ಇಲ್ಲಿ ಒಬ್ಬ ರೈತರು ತೊಗೊಂಡ್ರೆ ಅವ್ರೇ ಸ್ವಂತ ಜಮೀನು ಇರುತ್ತೆ. ಸ್ವಂತ ಜಮೀನಲ್ಲಿ ಜಾಸ್ತಿ ಆದಾಯ ತೆಗಿಯಕ್ಕಾಗಲ್ಲ, ಬಟ್ ತೆಗಿಬಹುದು. ಅವ್ರೇನಂದ್ರೆ ಈಗ ಅಜ್ಜ ಕಷ್ಟ ಪಡ್ತಾ ಇದ್ರೆ, ಹಂಗಾಗಿ ಅವ್ರ ಕಷ್ಟ ನಮ್ಗೆ ಬಡಬಾರ್ದು ಅಂತ ಏನ್ ಮಾಡ್ತಾರೆ, ಮಕ್ಕಳನ್ನೇ ಸಿಟಿ ಕಳಿಸ್ತಾರೆ. ಸಿಟಿನಲ್ಲಿ ಏನಂದ್ರೆ ಒಂದು ಡ್ರೈವರ್ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ. ಅದೇ ಅಷ್ಟು ಕಷ್ಟ ಇಲ್ಲಿ ಜಮೀನ್ ಮೇಲೆ ಬಿದ್ರೆ ಸಿಕ್ಕಾಪಟ್ಟೆ ಒಂದು ರೇಟು ಸಿಗಬೇಕು. ಒಂದು ಗೌರ್ಮೆಂಟ್ ಯಾವುದೋ ಒಂದು ಬೆಳೆ ಬೆಳೆದ್ರೆ ಒಂದು ರೇಟ್ ಫಿಕ್ಸ್ ಮಾಡಬೇಕು. ಮನೆ ನೋಡ್ತಾ ಇದ್ದೆ ಸರ್ ನಾನು, ಒಂದು ಈಗ ಇದನ್ನೇ ತಗೊಳ್ಳಿ, ಯಾವುದೋ ನೀವು ಏಲಕ್ಕಿ ಬೆಳೆದಿದ್ದೀರಾ, ನಂಗೆ ಖುಷಿ ಆಯಿತು, ನಾವು ಒಂದು ವಿಡಿಯೋನು ಮಾಡಿದ್ವಿ. ಯಾಕೆಂದರೆ ಯಾವುದೋ ಒಂದು ಬೆಂಗಳೂರಲ್ಲಿ ವೆಬ್ಸೈಟ್ಗಳಿದ್ದಾವೆ, ಫಾರಿನ್ ವೆಬ್ಸೈಟ್, ನೀವೇ ಚೆಕ್ ಮಾಡಿ. ಏಲಕ್ಕಿ ಬಂದು 8 ರಿಂದ 9 ಸಾವಿರ, ನಮ್ಮ ಫುಡ್ ರಸ್ತೆಯಲ್ಲಿ ಮಾರ್ಕೆಟ್ ನಡೆಯುತ್ತೆ, ಅಲ್ಲಿ 4 ಸಾವಿರ 5000 ಏನಕ್ಕೆ? ಅದು ಯಾರು ತಿಂತಾರೆ? ಇಂಡಸ್ಟ್ರಿಯಲಿಸ್ಟ್ ಮೀಡಿಯೇಟರ್ ಇದಾರಲ್ವಾ, ಮೇನ್ಲಿ ಥಿಂಗ್ ಮೀಡಿಯೇಟರ್ ಸಂಪಾದನೆ ಮಾಡೋದು ಜಾಸ್ತಿ. ಹೋದ ವರ್ಷ ಸರ್ ಮೆಣಸಿನಕಾಯಿ ನಾವು ಟೋಟಲಿ ಮಾಡ್ತಿಲ್ವಾ, ಇದು ಗದ್ದೆ ಹಸಿ ಮೆಣಸಿನಕಾಯಿ ಲಾಸ್ಟ್ ಇಯರ್ ಏನಾಯ್ತು, ರೇಟು 40 rupees ತನಕ ಬಂದಿದೆ. 1 kg 40 rupees ತನಕ ಬಂದಿದೆ. ಈ ವರ್ಷ ಬಿದ್ದಿದೆ ರೇಟು. ಈ ವರ್ಷ ಕೊರೋನಾ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರೆ 9 rupees 8 rupees ಬಂದಿದೆ ರೇಟ್. 7 rupees ತನಕ ಬಂದಿದೆ ರೇಟ್, ಅಷ್ಟೇ. ತುಂಬಾ ಬಿದ್ದಿದೆ ರೇಟ್. ಅದೇನಂದ್ರೆ ಇವರು ರೈತರು ಒಂದು ಯೂನಿಟ್ ತರ ಮಾಡಿ ಈ ತರ ರೇಟ್ ಬಂದ್ರೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿ ಮಾಡಿದ್ರೆ ಗ್ಯಾರಂಟಿ ರೇಟ್ ತೊಗೊಳ್ತಾರೆ. ಮುಂದಿನ ದಿನಗಳಲ್ಲಿ ಮಾಡೋಣ, ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಏನೇನಿದೆ ಕಾನೂನುಬದ್ಧವಾಗಿ ಮಾಡೋಣ. ನೀವು ನಮಗೆ ಕೈ ಜೋಡಿಸ್ತೀನಿ ಅಂತ ಹೇಳಿ ತುಂಬ ಖುಷಿ ಆಯಿತು. ಸಾವಯವ ಕೃಷಿ ಮಾಡೋಣ ಸರ್. ಯಾಕೆಂದರೆ ನಮ್ಮದು ಮುಂದಿನ ಜನಕ್ಕೆ ನಮ್ಮ ಜಮೀನೆಲ್ಲ ಬಿಡೋಣ, ನಾವು ಅದ್ರ ಬದಲು ಪ್ಲಾಸ್ಟಿಕ್ಕು ಈ ಬಂದು ನಮ್ಮ ಭೂಮಿನ ಬರ್ಡ್ ಮಾಡಿ ಹೋಗೋದು ಬೇಡ ಅಂತ ನಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂದರೆ. ಅದೇ ರೀತಿ ವೆಂಕಟರಾಮ ಸರ್ ಒಂದು ಇಂಡಸ್ಟ್ರಿಯಲಿಸ್ಟು, ಇವ್ರು ಬಂದು ಒಂದು DC ಹತ್ರ ಪರ್ಮಿಷನ್ ತೊಗೊಂಡು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಇವರು ಖುಷಿ ಪಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಮಳೆ, ಯಾಕೆಂದರೆ ಇಲ್ಲಿ ಬಂದರೆ 5 ತಿಂಗಳು ಕಂಟಿನ್ಯೂಸ್ ಆಗಿ ಮಳೆ ಇರುತ್ತಲ್ಲ ಸರ್ ಇಲ್ಲಿ. ಯಾಕೆ ನಿಮಗೆ ಇಲ್ಲಿ ಖುಷಿನಾ ಅಲ್ಲಿ ಖುಷಿನಾ? ನಿಮಗೆ ಒಂಥರ ಹೇಳೋಣ ಸರ್, ನನ್ನ ಸ್ವರ್ಗ ಸರ್ ಇದು ಸ್ವರ್ಗ ಮಣಗೂರು ಸ್ವರ್ಗ. ನಾನು ಎಲ್ಲೆಲ್ಲೋ ಹುಟ್ಟಿದ್ದೀನಿ, ಹುಟ್ಟಿ ಬಂದಿದ್ದು ಬ್ಯಾಂಗ್ಳೂರು. ಈಗ ನಾನಂದ್ರೆ ಇಲ್ಲಿ ಇದೇ ಊರಿಗೆ, ನಾನು ಇಲ್ಲಿ ಹುಟ್ಟಿರೋ ಊರ ತರ, ನಾನು ಇಲ್ಲಿ ಬಂದ್ರೆ ನಾನು ಇಲ್ಲೇ ಹುಟ್ಟಿರೋ ತರ ಒಂದು ಇದು ಬರ್ತಾ ಇದೆ. ಯಾಕಂದ್ರೆ ಅಷ್ಟು ಫ್ರೆಂಡ್ಸ್ ಇದ್ದಾರೆ. ಸುಬ್ಬಮ್ಮ ದೇವಿ ದತ್ತುಪುತ್ರ ಅಂತ, ಸಬ್ಬಮ್ಮ ದೇವಿ ದೇವಸ್ಥಾನ ಮಣಗೂರ ಪಕ್ಕದಲ್ಲೇ ಜಮೀನು ತಗೊಂಡಿದ್ದೀರಾ. ಆ ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿದೆ ಜಮೀನು. ಈ ಜಮೀನು ಮಾತ್ರ ಅಟ್ಯಾಚ್ ಆಗಿದೆ. ದೇವಸ್ಥಾನ ಪಕ್ಕದ ನಿಮ್ದು ಜಮೀನು, ಇಲ್ಲದಿದ್ರೆ ಜಮೀನು ಒಂದು ಹೆಜ್ಜೆ ಹಾಕಿ. ಎಷ್ಟು ಜನ ಬಂದು ನೋಡ್ತಾರೆ ಇಲ್ಲಿ? ಸರ್ ಏಲಕ್ಕಿ ಗಿಡ ನೋಡೋಣ, ಮಳೆ ಬರ್ತಾ ಇದೆ, ಹೋಗ್ತಾಗಲ್ಲ. ಇಲ್ಲೇ ನೋಡಿ ಅಲ್ಲ ಇದು ನೋಡ್ಬೋದು. ಮೇಲೆ ಸರ್ ಅದೇ ರೀತಿ ಇವಾಗ ಏನು ಹೇಳ್ತೀವಿ ಫೈನಲ್ ಯುವಕರಿಗೆ ಅಂದರೆ ನಮ್ಮ ವೆಂಕಟರಾಮ ಸರ್ ಒಂದು ಪ್ರತಿಯೊಬ್ಬರಿಗೊಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅವರು ವಾರದಲ್ಲಿ 3 ದಿನ ಬಂದು ಇಲ್ಲಿರ್ತಾರೆ, 4 ದಿನ ಬೆಂಗಳೂರು ಇರ್ತಾರೆ. ಪ್ರತಿಯೊಬ್ಬರು ಮುಂದಿನ ದಿನದಲ್ಲಿ ಒಬ್ಬರು ಕೃಷಿ ಮಾಡೋಕ್ಕೆ ಬರಲೇಬೇಕು. ಯಾಕಂದರೆ ಒಂದು ಇನ್ಸ್ಪಿರೇಷನ್ ಸಾವಿರಾರು ಜನಕ್ಕೆ. ಇವ್ರ ಹತ್ರ ಎಷ್ಟೇ ದುಡ್ಡಿದ್ರು ನಾನೊಂದು ಜಮೀನು ತಗೊಂಡು ಕೃಷಿ ಮಾಡಬೇಕು. ಏನು ಕೃಷಿ ಗೊತ್ತಿಲ್ಲ ಅಂದರೆ ಡೈಲಿ ಕಷ್ಟಪಡ್ತಾ ಇದ್ದಾರೆ. ಇವಾಗಿನ ಜನ್ರೇಷನ್ ಅವ್ರ ಫಾದರ್ ಪುರಾತನ ಕಾಲದ ಕೃಷಿ ಕೆಲಸ ಗೊತ್ತಿಲ್ಲ, ಅವ್ರು ಬೆಂಗಳೂರಲ್ಲಿ ಕಷ್ಟಪಡ್ತಾ ಇದ್ದಾರೆ. ಇವ್ರು ಎಲ್ಲೋ ಹುಟ್ಟು ಎಲ್ಲೋ ಬೆಳೆದು ಈಗ ಒಣಗೂರಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ವಾರದಲ್ಲಿ 3 ದಿನ ಇಲ್ಲಿರ್ತಾರೆ, 4 ದಿನ. ಪ್ರತಿಯೊಬ್ಬರು ಒಂದು ರೈತ ಒಂದು ಮುಂದಿನ ದಿನಗಳಲ್ಲಿ ಎಲ್ಲ ಯುವ ರೈತಗಳು ಸೇರಿಬಿಟ್ಟು ಒಂದು ಸಾವಯವ ಕೃಷಿಗಳು ಮಾಡ್ತಾ, ಪ್ಲಸ್ ಒಂದು ಪ್ರಾಪರ್ ರೇಟು. ಈಗ ಯಾವುದೋ ಒಂದು ನೀವು ನೋಡಬೇಕು, ಈಗ ಯಾವುದೋ ಇದು ಯಾವುದೋ ಒಂದು ಏಲಕ್ಕಿ ತಗೊಳ್ಳಿ, ಒಂದು ಮೆಣಸು ತಗೊಳ್ಳಿ. ಒಂದು ಮೆಣಸು ತೊಗೊಂಡ್ರೆ ಒಂದು 300 ರೂಪಾಯಿ kg. ಯಾವುದೋ ನಮ್ಮ ಹತ್ರ ರೈತರ ಹತ್ರ ಮಾರ್ತಾ ಇರೋದು. ನಿಮಗೆ ಯಾವುದೋ ಒಂದು ಆನ್ಲೈನ್ ಮಾರ್ಕೆಟಲ್ಲಿ ನೋಡಿದರೆ 1600 2500. ದಟ್ ಈಸ್ ಓಕೆ. ಅದು ಒಂದು ಪ್ರಾಪರ್ ರೇಟ್ ಇರಬೇಕು. 500 ರೂಪಾಯಿ ಫಿಕ್ಸ್ ಆಗಿ ಗೌರ್ಮೆಂಟ್ ಫಿಕ್ಸ್ ಮಾಡ್ಬೇಕು. ಹೊರದೇಶ ಬೇಡ. ಬೆಂಗಳೂರಲ್ಲೇ 2000 ರೂಪಾಯಿ kg ಅಂದರೆ ದಿಟ್ ಇಸ್ ಇಮ್ಯಾಜಿನ್ ಅಲ್ವಾ ಸರ್? ಏನಂದ್ರೆ ಸರ್, ಬೆಂಗಳೂರಲ್ಲಿ ಅವ್ರು ತೊಗೊಳೋದು ಐಟಮ್ ಏನಂದ್ರೆ, ಈ ಒಂದು ಮಾಲ್ ಅಲ್ಲಿ ತೊಳ್ತಾರೆ ಅಂದ್ರೆ 1 kg ತೊಗೊಳಲ್ಲ ಅವರು. ಹಬ್ಬ ಅಂದ್ರೆ ಒಂದು 200 ಗ್ರಾಮ್ 300 ಗ್ರಾಮ್ಸ್. ಅದೇ ಸರ್, ಒಂದು ಗೌರ್ಮೆಂಟ್ ಫಿಕ್ಸ್ ಮಾಡ್ಬೇಕು. ಮೆಣಸ 500 ರೂಪಾಯಿ kg, ಅದು 200 ಗ್ರಾಮ್ಸ್ಗೆ ಅವ್ರ ರೇಟ್ ಕೊಡೋ ರೇಟ್ ನೋಡಿದ್ರೆ ಈ 1 kg ಏನ್ ರೇಟ್ ಕೊಡ್ತಾ ಇದೀವಿ ನಮ್ಮ ಕಡೆ ತೊಗೊಳ್ತಾರೆ. ನಿಮ್ದೊಂದು ಇಂಡಸ್ಟ್ರಿ ಇದೆ. ಯಾಕಂದ್ರೆ ಪಾಪ ಈಗ ನಿಮಗೆ ರೈತರ ಕಷ್ಟ ಏನಂತ ಗೊತ್ತಾಗ್ತಾ ಇದೆ. ನಾನು ಪರ್ಸನಲ್ ಕ್ವಶನ್, ಯಾಕಂದ್ರೆ ನಿಮ್ದು ಇಂಡಸ್ಟ್ರಿ ಇದೆ. ನೀವು ಒಂದು ಲೈಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಫಿಕ್ಸ್ ರೇಟ್ ಮಾಡ್ತೀರಾ. MRP ಇಷ್ಟು, ಹೋಲ್ಸೇಲರ್ ಇಷ್ಟು, ಡಿಸ್ಟ್ರಿಬ್ಯೂಟರ್ ಅಂತ. ಅದೇ ರೀತಿ ಮೆಣಸಿಗೂ ಫಿಕ್ಸ್ ಮಾಡಬೇಕು. ರೈತ ಏನೇ ಬೆಳೆ ಬೆಳಿತಾನೆ, MRP ಹಸಿರು ಮೆಣಸಿನಕಾಯಿ kg 10 ರೂಪಾಯಿ, ಡೀಲರ್ ಪ್ರೈಸ್ ಇಷ್ಟು, ರಿಟೇಲರ್ ಪ್ರೈಸ್ ಇಷ್ಟು ಫಿಕ್ಸ್ ಆದ್ರಾಗ ರೈತನು ಬೆಳಿತಾನೆ. ಒಟ್ಟು ಮುಂಚೆ ಬಂದ್ಬಿಟ್ಟು ಒಂದೇ ಸರ ಡಿಮಾಂಡ್ ಮಾಡಬೇಕು. ಈ ತರ ನಾನು ಒಂದು ಸ್ವಂತವಾಗಿ ಬೆಳಿದೀನಿ, ಈ ರೇಟ್ ಆಲ್ ಓವರ್ ಇಂಡಿಯಾನೇ ಒಂದು ಫಿಕ್ಸ್ ಮಾಡ್ಬಿಡ್ಬೇಕು. ಒಂದು ಪೆಪ್ಪರ್ ಆಗಲಿ, ಏಲಕ್ಕಿ ಆಗಲಿ, ತರಕಾರಿ ಆಗಲಿ, ಏನಾದ್ರೆ ಆಗ ರೈತ ಹಳ್ಳಿ ಬಿಟ್ಟು ಹೋಗಲ್ಲ. ಇದು ವಾಟ್ ಎವರ್ ರೈತರು ಬೆಳಿತಾ ಇರೋದು ಆಕ್ಚುಯಲ್ ರೇಟ್ ಇಲ್ಲ. ಅದು ಏನಂದ್ರೆ ಏನ್ ಮಾಡೋದು, ಹುಚ್ಚರ ಮಧ್ಯೆ ಒಂದೊಂದೇ ಜನ. ಈಗ ಬೈಯರ್ಸ್ ರೇಟ್ ಜಾಸ್ತಿ ಇದೆ, ಸೆಲ್ಲರ್ ರೇಟ್ ತುಂಬಾ ಕಡಿಮೆ ಇದೆ. ಮೀಡಿಯೇಟರ್ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಮೀಡಿಯೇಟರ್ ಜಾಸ್ತಿ ದುಡ್ಡು
ದುಡ್ಡು ಇದು ಮಾಡೋದು ಅಷ್ಟೇ, ಬೇರೆ ಏನಿಲ್ಲ. ಸೆಲ್ಲರ್ ನಾನೇ ಒಂದು ರೈತರ ಸರ್ ಯಾರೇ ಮಾಡಲಿ, ಈಗ ನಿಮ್ದು ಎಲೆಕ್ಟ್ರಿಕಲ್ ಬಿಸ್ನೆಸ್ ತಗೊಂಡ್ರೆ ಒಂದು ಫಿಕ್ಸ್ ರೇಟ್ ಇದ್ದೇ ಇರುತ್ತಾನೆ. ಈಗ ಡೀಲರ್ ರೇಟ್ ಇಷ್ಟು, ಡಿಸ್ಟ್ರಿಬ್ಯೂಟರ್ ರೇಟ್ ಇಷ್ಟು, 10% ಮಾರ್ಜಿನ್. ಪ್ರಾಜೆಕ್ಟ್ ಬೇಸ್ ಒಂದು ಟೈಲರ್ ಮೇಡ್ ಪ್ರಾಡಕ್ಟ್ ನಾನು ಮಾಡ್ತಾರೆ ಟೈಲರ್. ಅದೇ ಯಾವುದೇ ಒಂದು ಫಿಕ್ಸ್ ರೇಟ್ ಇರುತ್ತೆ. ನೀವು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಫಿಕ್ಸ್, ನಿಮಗೆ ಇಷ್ಟೊಂದು ಪ್ರಾಫಿಟ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಅದೇ ರೈತಗೂ ಅದೇ ತರ ಇತ್ತು ಅಂದ್ರೆ ಅವ್ನು ಬೆಳಿತಾನೆ, ಧೈರ್ಯ ಮಾಡ್ತಾನೆ. ಯಾಕಂದ್ರೆ ಪಕ್ಕಾ ಇಷ್ಟು ರೇಟ್ ಸಿಕ್ಕೇ ಸಿಗುತ್ತೆ ಅಂತ. ಈ ವರ್ಷ ಏನ್ ಮಾಡ್ತಾರೆ ರೈತರು, ಈ ವರ್ಷ ಒಳ್ಳೆ ರೇಟ್ ಅಂತೇಳಿ ಮೆಣಸಿನ್ಕಾಯಿ ಇರ್ತಾರೆ, ಅವತ್ತು ರೇಟೇ ಇರಲ್ಲ. ಈ ವರ್ಷ ರೇಟ್ ಇದ್ದಿದ್ದು ಈ ವರ್ಷ ಇರಲ್ಲ. ಅಲ್ಲ, ಇಷ್ಟು ಫಿಕ್ಸ್ ಮಾಡ್ಬೇಕು. ರೈತರು ಇಷ್ಟೇ ಜಮೀನಿಗೆ ಇದೇ ಬೆಳೆ ಬೆಳಿಬೇಕು, ಗೌರ್ಮೆಂಟ್ ಆರ್ಡರ್ ಮಾಡಿಸ್ಬಿಡ್ಬೇಕು. ಸುಮ್ಮನೆ ಎಲ್ಲರೂ ಉಚ್ಚಾಪಟ್ಟೆ ಬೆಳೆಯಂಗಿಲ್ಲ. ಇದೇ ಬೆಳೆ ಬೆಳಿಬೇಕು, ಇಷ್ಟೇ ಬೆಳೆ ಬೆಳಿಬೇಕು, ಇದೇ ಬೆಳೆ ಬೆಳಿಬೇಕು ಅಂತ. ಏನ್ ಮಾಡಿದ್ದಾರೆ, ಈ ಶಾರ್ಟ್ ಟೈಮ್ ಅವ್ರಿಗೆ ದುಡ್ಡು ಬೇಕಂತೇಳಿ ಸಾವಯವ ಬಿಟ್ಟು ಎಲ್ಲ ಗೊತ್ತಾಗುತ್ತೆ ಮುಂದಿನ ಯಾಕಂದ್ರೆ माय नेचर इंडिया उन लोगों के लिए जो हमारे देश के विकास के बारे में चिंतित है और प्रकृति संरक्षण की ओर झुकाव रखने वालों का हम स्वागत करते हैं और वे खुले मन से इस साहस में हिस्सा ले। हम अपने संस्थान की विकास की दिशा में किसी भी प्रकार के सुझाव का अभिवादन करते हैं। इस संसाधन वाले राष्ट्रों में प्लास्टिक मुक्त भारत बने और सभी को पूर्ण सशक्तिकरण के साथ नौकरियां दिलाना हमारा मिशन और जिम्मेदारी है। हमारी यात्रा प्रकृति की ओर है। कृपया हमारे साथ इस उपक्रम में हाथ मिलाए। जय हिंद, भारत माता की जय, वंदे मातरम। जल्द आ रहा है माय नेचर इंडिया।